ಇದಕ್ಕೆ ಯುವತಿಗೆ ಚಾಕುನಿಂದ ಇರಿದು ಕೊಲೆಯನ್ನ ಮಾಡಲಾಗಿದೆ. ಅಣ್ಣನ ಪ್ರೀತಿ ನಿರಾಕರಿಸಿದ್ದಕ್ಕೆ ತಮ್ಮ ರೊಚ್ಚಿಗೆದ್ದು ಕೊಲೆ ಮಾಡಿದ್ದಾನೆ. ಪಾಪಿ ತಮ್ಮ ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿಗೆ ಚಾಕುನಿಂದ ಇರಿದು ಕೊಲೆ ಮಾಡಲಾಗಿರುವಂಥದ್ದು. ಅಣ್ಣನ ಪ್ರೀತಿ ನಿರಾಕರಿಸಿದ್ದಕ್ಕೆ ಈ ಕೊಲೆ ಅಂತ ಬೆಂಗಳೂರಿನ ಕೋಡಿಹಳ್ಳಿಯಲ್ಲಿ ನಡೆದಿರುವಂತ ಘಟನೆ ಇದು. ರಕ್ತದ ಮಡುವಲ್ಲಿ ಬಿದ್ದು ಒದ್ದಾಡಿದ್ದಂಥ ಯುವತಿ ಜುಲೈ 13ನೇ ತಾರೀಕು ಮೊನ್ನೆ ನಡೆದಿದ್ದಂಥ ಘಟನೆ. 13ರಂದು ಅಮೃತಾಗೆ ಚಾಕುನಿಂದ ಇರಿಯಲಾಗಿತ್ತು. ನಿನ್ನೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದ ಅಮೃತ. 13ನೇ ತಾರೀಕು ಚಾಕುನಿಂದ ಇರಿಯಲಾಗಿತ್ತು. ನಿನ್ನೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಧನುಷ್ನನ್ನ ಪ್ರೀತಿ ಮಾಡ್ತಾ ಇದ್ದಂತ ಅಮೃತ. ಧನುಷ್ಗೆ ಹಿಂದೆ ಮದುವೆ ಆಗಿ ಮಗು ಇತ್ತಂತೆ. ವಿಚ್ಛೇದನ ಕೂಡ ಪಡೆದಿದ್ದಂತ ವಿಚಾರವನ್ನ ಮುಚ್ಚಿಟ್ಟಿದ್ದ ಧನುಷ್. ವಿಷಯ ತಿಳಿದು ಧನುಷ್ನಿಂದ ದೂರ ಆಗಿದ್ಲು ಅಮೃತ. ಅಣ್ಣನಿಂದ ದೂರ ಆಗ್ಬಿಟ್ಲು ಅಂತ ತಮ್ಮ ಸೂರ್ಯ ರೊಚ್ಚಿಗೆದ್ದು ಈ ರೀತಿಯ ಮಾಡಿದಾನ. ನಡು ರಸ್ತೆಯಲ್ಲೇ ಅಮೃತಾಗೆ ಇರ್ದಿದ್ದಂತ ಸೂರ್ಯ ಹಾಡಾಗಲೇ ನಡು ರಸ್ತೆಯಲ್ಲೇ ಅಮೃತಾಗೆ ಚಾಕುನಿಂದ ಇರ್ದಿದ್ದ. ಯುವತಿಯ ಪ್ರಿಯಕರ ಧನುಷ್ ಹಾಗೂ ಚಾಕು ಇರಿದ ಸೂರ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇಬ್ಬರು ಆರೋಪಿಗಳನ್ನ ಕೂಡ ಬಂಧಿಸಿರುವಂತದ್ದು ಜೀವನ್ ಭೀಮಾನಗರ ಪೊಲೀಸರು. ಅಣ್ಣನನ್ನ ಪ್ರೀತಿಸ್ತಾ ಇದ್ಲು, ಆದ್ರೆ ಆತ ವಿಚ್ಛೇದನ ಆಗಿದ್ದೆಲ್ಲ ಮುಚ್ಚಿಟ್ಟಿದ್ದ. ಅದಾದ್ಮೇಲೆ ದೂರ ಇದ್ಲು ಅಮೃತ. ಈ ವಿಚಾರ ಗೊತ್ತಾದ ಬಳಿಕ ಧನುಷ್ನ ತಮ್ಮ ಸೂರ್ಯ ಹೋಗಿ ಚಾಕುನಿಂದ ಇರಿದಿದ್ದಾನೆ. 13ನೇ ತಾರೀಕು ನಡೆದಿದ್ದಂತ ಘಟನೆ. ಆಸ್ಪತ್ರೆಗೆ ಸೇರಿಸಲಾಗಿತ್ತು. ತದನಂತರ ಆಕೆ ನಿನ್ನೆ ಸಾವನ್ನಪ್ಪಿದ್ದಾಳೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆ ಪಾಪಿ ಅಣ್ತಮ್ಮಂದ್ರನ್ನ. ಇವನೇ ಕುಮ್ಮಕ್ ಕೊಟ್ಟಿದ್ನ ಏನೋ ಧನುಷ್ ಅನ್ನೋನು. ಅದಾದ್ಮೇಲೆ ಸೂರ್ಯ ಹೋಗಿ ಕೊಲೆ ಮಾಡಿದ್ನ ಏನೋ. ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗ್ಬೇಕಾಗಿದೆ. ಅಲ್ಲಿ ರೋಡಲ್ಲೇ ಚಾಕುನಿಂದ ಇರ್ದಿದ್ದ ಅಲ್ಲ, ತಗ್ಲಾಕೊಂಡಿದ್ದ ಅಲ್ಲಿ ಸ್ಥಳೀಯರಿಗೆ. ಗೂಸ ಬಿದ್ದಿದ್ದಾವೆ ಅಂತ ಕಾಣಿಸುತ್ತೆ ಅಲ್ಲೇನೆ. ಚಾಕುನಿಂದ ಇರ್ದಿದ್ದ, ರಕ್ತದ ಮಡುವಿನಲ್ಲಿ ಬಿದ್ದಿದ್ಲು ಅಮೃತ. ನಂತರ ಆಸ್ಪತ್ರೆಗೆ ಸೇರಿಸಲಾಗಿತ್ತು. 2 ದಿನ ಟ್ರೀಟ್ಮೆಂಟ್ ಕೊಡ್ಲಾಗ್ತಾ ಇತ್ತು. ಆದ್ರೆ ಚಿಕಿತ್ಸೆ ಫಲಿಸದೆ ನಿನ್ನೆ ಸಾವನ್ನಪ್ಪಿದ್ದಾಳೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ಧನುಷ್ ಏನಾದ್ರೂ ಹೇಳ್ಕೊಟ್ಟಿದ್ದಕ್ಕೆ ಸೂರ್ಯ ಈ ರೀತಿಯ ಅಟ್ಯಾಕ್ ಮಾಡಿ ಕೊಲೆ ಮಾಡಿರುವಂತದ್ದ? ಅವರ ಕುಟುಂಬಸ್ಥರು ಏನ್ ಆರೋಪ ಮಾಡ್ತಾ ಇದ್ದಾರೆ? ಅಮೃತ ಕುಟುಂಬಸ್ಥರು ಈಗ ಅವರಿಬ್ಬರನ್ನ ವಿಚಾರಣೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಏನ್ ಮಾಹಿತಿ ಸಿಗ್ತಾ ಇದೆ? ಪೃಥ್ವಿ, ಕಳೆದ 3 ದಿನಗಳ ಹಿಂದೆ ನಡೆದಿರುವಂತ ಘಟನೆ ಇದು. ಈಗಾಗಲೇ ಇಬ್ಬರು ಆರೋಪಿಗಳನ್ನ ಅಂದ್ರೆ ಧನುಷ್ ಮತ್ತೆ ಸೂರ್ಯ ಇಬ್ಬರನ್ನು ಕೂಡ ಬಂಧನ ಮಾಡಿ ಜೆಬಿ ನಗರ ಪೊಲೀಸರು ಅವರನ್ನ ತೀವ್ರ ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನು ಮಾಡಲಾಗ್ತದೆ. ಮೇಲ್ನೋಟಕ್ಕೆ ಇಲ್ಲಿ ಆಕೆಯನ್ನ ಉದ್ದೇಶಪೂರ್ವಕವಾಗಿ ಬಂದು ಈ ರೀತಿಯಾಗಿ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ ಅಂತೇಳಿ ಪ್ರಾಥಮಿಕ ಹಂತದ ತನಿಖೆ ವೇಳೆ ಈಗಾಗಲೇ ಗೊತ್ತಾಗಿದೆ. ಆದರೆ ಇದರಲ್ಲಿ ಧನುಷ್ ಕುಮ್ಮಕ್ಕು ಇದೆಯಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತದೆ. ಈ ಒಂದು ವಿಚಾರದ ಬಗ್ಗೆ ಯಾವಾಗ ಆಕೆ ಧನುಷ್ನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಆಗ್ತಾಳೋ, ಆತ ತನ್ನ ಪತ್ನಿ ವಿಚಾರ ಆಗಿರ್ಬೋದು, ಡಿವೋರ್ಸ್ ವಿಚಾರ ಮತ್ತೆ ಮಗುವಿನ ವಿಚಾರ ಮುಚ್ಚಿಟ್ಟಿರುವಂಥ ವಿಚಾರ ಯುವತಿ ಅಮೃತಗೆ ಗೊತ್ತಾಗುತ್ತೆ. ಆಗಿನಿಂದಲೇ ಆತನನ್ನ ಅವಾಯ್ಡ್ ಮಾಡುವಂಥ ಕೆಲಸವನ್ನು ಮಾಡಲಾಗಿರುತ್ತೆ. ಅದಾದ್ಮೇಲೆ ಆತ ಆರೋಪಿತ ಆಕೆಯನ್ನ ಅಂದ್ರೆ ಧನುಷ್ ಅಮೃತಳನ್ನ ಮತ್ತೆ ಮತ್ತೆ ಭೇಟಿ ಆಗೋಕೆ ಪ್ರಯತ್ನ ಮಾಡೋದಾಗಿರ್ಬೋದು, ಆಕೆಯನ್ನ ಕನ್ವಿನ್ಸ್ ಮಾಡೋದಕ್ಕೆ ಮುಂದಾಗ್ತಿರ್ತಾನೆ. ಆ ಒಂದು ಸಂದರ್ಭದಲ್ಲೂ ಕೂಡ ಆಕೆ ಒಪ್ಪೋದಿಲ್ಲ. ಮತ್ತೊಂದು ಕಡೆ ಸೂರ್ಯ ಕೂಡ ತನ್ನ ಅಣ್ಣನ ಪರವಾಗಿ ಆಕೆಯನ್ನ ಭೇಟಿ ಮಾಡೋದು, ಆಕೆಯನ್ನ ಮನವೊಲಿಸುವ ಪ್ರಯತ್ನವನ್ನು ಕೂಡ ಮಾಡಿರ್ತಾರೆ. ಇಬ್ಬರ ಪ್ರಯತ್ನಕ್ಕೂ ಕೂಡ ಆಕೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನ ಸರಿಯಾಗಿ ನೀಡಿರೋದಿಲ್ಲ. ಯಾಕಂದ್ರೆ ಆತ ಈ ರೀತಿಯಾಗಿ ಒಂದು ವಿಚಾರವನ್ನ, ಮದುವೆಯಾಗಿ ಮಕ್ಕಳಿದ್ದು ಕೂಡ ಡಿವೋರ್ಸ್ ಆಗಿರುವಂಥ ವಿಚಾರವನ್ನ ನನ್ನ ಹತ್ರ ಯಾಕೆ ಮುಚ್ಚಿಟ್ಟ ಅನ್ನುವಂಥ ವಿಚಾರದಿಂದ ಆಕೆ ಬೇಸತ್ತು ಅವರನ್ನ ಅವಾಯ್ಡ್ ಮಾಡುವಂಥ ಕೆಲಸವನ್ನ ಮಾಡ್ತಿರ್ತಾಳೆ. ಈ ಒಂದು ಸಂದರ್ಭದಲ್ಲಿ ಆಕೆಯ ವರ್ತನೆಯಿಂದ ಸೂರ್ಯ ಅನ್ನುವಂಥ ಆರೋಪ ಏನಿರ್ತಾನೆ ಅಂದ್ರೆ ಧನುಷ್ ತಮ್ಮ ಸೂರ್ಯ, ಈತ ಆಕೆಯನ್ನ ಕೊಲೆ ಮಾಡೋದಾಗಿ 2-3 ಬಾರಿ ಆತ ಹೇಳ್ಕೊಂಡು ತಿರುಗಾಡಿದ್ದಂತೆ. ಅದೇ ರೀತಿಯಾಗಿ ಕಳೆದ 2 ದಿನಗಳ ಹಿಂದೆ ಆಕೆಯ ಮೇಲೆ ನಡು ರಸ್ತೆಯಲ್ಲೇ ನಡೆದುಕೊಂಡು ಹೋಗ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ಅಣ್ಣನಿಗೆ ನೀನು ನೋ ಅಂದ್ಬಿಟ್ಟಿಯಾ, ನಮ್ಮ ಅಣ್ಣನ ಯಾಕೆ ಬಿಡ್ತಿದ್ಯಾ ಅಂತೇಳಿ ಪ್ರಶ್ನೆ ಮಾಡಿ ಆಕೆಯ ಜೊತೆ ಜಗಳ ತೆಗೆದಿರ್ತಾನೆ. ಆಕೆಯನ್ನ ಕೊಲೆ ಮಾಡುವಂಥ ಉದ್ದೇಶದಿಂದ ಮೊದಲೇ ಆತ ಚಾಕುವನ್ನ ಖರೀದಿ ಮಾಡಿ ಆ ಒಂದು ಚಾಕನ್ನ ಇಟ್ಕೊಂಡು ಚಾಕು ಸಮೇತ ಆಕೆ ಬಳಿ ಹೋಗಿ ಜಗಳವನ್ನ ತೆಗೆದಿರ್ತಾನೆ. ಆಕೆ ಯಾವಾಗ ಮತ್ತೆ ನೋ ಅಂತಾಳೆ ಅಂದ್ರೆ ಮತ್ತೊಂದು ಬಾರಿ ಆತ ಅವತ್ತು 13ನೇ ತಾರೀಕು ಹೋಗಿ ಕೇಳುವಂಥ ಸಂದರ್ಭದಲ್ಲಿ ನಮ್ಮಣ್ಣನ ಮದುವೆ ಆಗ್ತೋ ಇಲ್ಲೋ ಅಂತೇಳಿ ಆತ ಕೊನೆಯದಾಗಿ ಪ್ರಶ್ನೆ ಮಾಡಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಆಕೆ
ಅಮೃತ ಇಲ್ಲ ಅಂತ ಹೇಳಿದ ಕೂಡಲೇ ಆತ ಮತ್ತೆ ಜಗಳ ತೆಗೆದು ಇರುವ ಚಾಕು ತಂದಿದ್ದಂಥ ಚಾಕುವನ್ನು ಆಕೆ ಮೇಲೆ ಅಟ್ಯಾಕ್ ಮಾಡ್ತಾರೆ, ದೇಹದ ಮೇಲೆ ಅಂದ್ರೆ ಎದೆ ಮೇಲೆ ಮತ್ತೆ ಆ ಕಡೆ ಈ ಕಡೆ ಹಲವು ಭಾಗಗಳಲ್ಲಿ ಆಕೆಗೆ ಚಾಕು ಇರುವುದು. ಅಲ್ಲಿಂದ ಆತ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಈ ಒಂದು ಹಾಡು ಆಗಲೇ ನಡೀತಿದ್ದಂಥ ಘಟನೆಯನ್ನ ಅಲ್ಲಿದ್ದಂಥ ಸ್ಥಳೀಯರು ನೋಡಿ ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸುವಂತ ಕೆಲಸವನ್ನು ಮಾಡಿದ್ದಾರೆ. ತೀವ್ರ ಗಾಯಗೊಂಡಿದ್ದಂಥ ಅಮೃತಾಳನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನು ಮಾಡಲಾಗಿರುತ್ತೆ. ಆಕೆ ಈಗ ಚಿಕಿತ್ಸೆ ಫಲಕಾರಿಯಾಗಿದೆ. ನಿನ್ನೆ ಸಾವನ್ನಪ್ಪಿದ್ದಾಳೆ. ನಿನ್ನೆ ಸಂಜೆ 5:15ಗೆ ಸಾವನ್ನಪ್ಪಿದ್ದಾಳೆ. ಮಾದೇಶ, ಆಕೆ ಏನಾದ್ರೂ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ಲ, ಕಂಪ್ಲೇಂಟ್ ಏನಾದ್ರೂ ಕೊಟ್ಟಿಲ್ಲ, ಅಥವಾ ಅವರ ಕುಟುಂಬದಲ್ಲಿ ಏನಾದ್ರೂ ಹೇಳ್ಕೊಂಡಿದ್ಲ ಈ ರೀತಿಯಾಗಿ ಥ್ರೆಟ್ ಮಾಡ್ತಾ ಇದ್ದಾರೆ, ಕೊಲೆ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ ಅಂತ ಅವ್ರ ಕುಟುಂಬದವ್ರು ಏನಾದ್ರೂ ಹೇಳಿದ್ರ ಇದ್ರ ಬಗ್ಗೆ? ಪೃಥ್ವಿ, ಇಬ್ಬರ ವಿಚಾರವಾಗಿ ಎರಡೂ ಕುಟುಂಬಕ್ಕೂ ಕೂಡ ಗೊತ್ತಿತ್ತು. ಆದರೆ ಆರೋಪಿತ ಧನುಷ್ ಏನಿದ್ದಾನೆ ಆತನ ಮದುವೆ ವಿಚಾರ ಯಾರು ಕೂಡ ಹೇಳಿರೋದಿಲ್ಲ. ಧನುಷ್ ಕುಟುಂಬಸ್ಥರು ಇಲ್ಲಿ ಆತನಿಗೆ ಮದುವೆ ಆಗಿ ಮಗು ಇದ್ರೂ ಕೂಡ ಡಿವೋರ್ಸ್ ಆದ್ಮೇಲೆ ಇವರಿಬ್ಬರು ದೂರ ಆಗಿದ್ದಾರೆ ಅನ್ನೋಂಥ ವಿಚಾರ ಆ ಧನುಷ್ ಕೂಡ ಅಮೃತಾಗಿ ಹೇಳಿರೋದಿಲ್ಲ. ಜೊತೆಗೆ ಎರಡೂ ಕುಟುಂಬಸ್ಥರಿಗೂ ಕೂಡ ಮುಂಚೆಯೇ ಪರಿಚಯ ಇರೋದ್ರಿಂದ ಅವರಿಬ್ಬರ ಪ್ರೀತಿಯ ವಿಚಾರವನ್ನ ಇಬ್ಬರಿಗೂ ಮನೆಯವ್ರಿಗೂ ಕೂಡ ಗೊತ್ತಿರುತ್ತೆ. ಆದರೆ ಮದುವೆ ಹಂತಕ್ಕೂ ಕೂಡ ಯಾವುದೇ ರೀತಿಯಾದಂಥ ಮಾತುಕತೆ ಆಗಿರೋದಿಲ್ಲ. ಯಾವಾಗ ಧನುಷ್ ಈ ಮುಂಚೆ ಮದುವೆ ಆಗಿದ್ದ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ ಕೂಡಲೇ ಆಕೆ ಕೂಡ ಆತನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಮನೆಯಲ್ಲಿ ವಿಚಾರ ತಿಳಿಸಿರ್ತಾಳೆ. ಅಂದ್ರೆ ಈ ರೀತಿಯಾಗಿ ಆಗಿರುವಂತ ಕಾರಣದಿಂದಾಗಿ ನಾನು ಆತನನ್ನ ಅವಾಯ್ಡ್ ಮಾಡ್ತಿದ್ದೇನೆ, ಆದ್ರೂ ಕೂಡ ಅವ್ರು ಹಿಂದೆ ಬರ್ತಿದ್ದಾರೆ ಅನ್ನುವಂಥ ವಿಚಾರ ಹೇಳಿರ್ತಾರೆ. ಅದಾಗಿಯೂ ಕೂಡ ಯಾವುದೇ ರೀತಿಯಾದಂಥ ದೂರು ದಾಖಲಾಗಿರೋದಿಲ್ಲ. ಯಾಕಂದ್ರೆ ಇದಕ್ಕಿದ್ದಂಗೆ ಅವಾಯ್ಡ್ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ವರ್ತನೆ ಮಾಡ್ತಿರ್ಬೋದು, ಆದ್ರೆ ಯಾವುದೇ ರೀತಿಯಾದಂಥ ಕೃತ್ಯಕ್ಕೆ ಮುಂದಾಗೋದಿಲ್ಲ ಅನ್ನುವಂಥ ಒಂದು ನಂಬಿಕೆ ಆಕೆಗಿರುತ್ತೆ. ಆದ್ರೆ ಪದೇ ಪದೇ ಬಂದು ಈ ರೀತಿಯಾಗಿ ಹಿಂಸೆ ಕೊಡೋದಾಗಿರ್ಬೋದು. ಅವತ್ತು 13ನೇ ತಾರೀಕು ಏಕಾಏಕಿ ಬಂದು ಅಟ್ಯಾಕ್ ಮಾಡುವಂತ ಕೆಲಸವನ್ನು ಆತ ಮಾಡಿದ್ದಾನೆ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಇದರಲ್ಲಿ ಧನುಷ್ ಯಾವುದೇ ರೀತಿಯಾದಂಥ ಎವಿಡೆನ್ಸ್ಗಳು ಗೊತ್ತಾಗಿಲ್ಲ. ಈಗಾಗಲೇ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಆ ಇಬ್ಬರ ಮೊಬೈಲನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಗಾಯಾಳು ಆಗಿದ್ದಂತಹ ಅಮೃತಳಿಂದಲೂ ಕೂಡ ಒಂದಷ್ಟು ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಕುಟುಂಬಸ್ಥರು ಈಗಾಗಲೇ ಆರೋಪವನ್ನು ಮಾಡ್ತಿದ್ದಾರೆ. ಕೊಲೆ ಮಾಡುವಂಥ ಉದ್ದೇಶ ಇವರಿಗೆ ಮೊದಲೇ ಇತ್ತು. ಕೊಲೆ ಮಾಡುವಂಥ ಉದ್ದೇಶದಿಂದಲೇ ಈ ರೀತಿಯಾಗಿ ಬಂದು ನಮ್ಮ ಮಗಳನ್ನ ಕೊಲೆ ಮಾಡಲಾಗಿದೆ ಅಂತೇಳಿ ಈಗಾಗಲೇ ಅಮೃತ ಕುಟುಂಬಸ್ಥರು ಆರೋಪ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಅವರ ಅಣ್ಣ ನೀಡಿರುವಂಥ ಆರೋಪದಡಿ ಈಗಾಗಲೇ ಕೊಲೆ ಪ್ರಕರಣವನ್ನು ಮಾರ್ಪಾಡು ಮಾಡಿಕೊಂಡು ಈಗ ಜೆಬಿ ನಗರ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇಬ್ಬರು ಆರೋಪಿಗಳನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಪೃಥ್ವಿ, ಓಕೆ ಮಾದೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಂಡು